ಈಗ ಬರ್ನ್ಸ್ ಅಥವಾ ಸುಟ್ಗಾಯದಲ್ಲಿ ಏನಾಗುತ್ತೆ ಅಂದ್ರೆ, ಸುಟ್ಟಗಾಯದಲ್ಲಿ 3 ತರ ವಿಧಗಳು ಇದ್ದಾವೆ. ಒಂದು ನಾವು ಏನು ನೇಕೆಡ್ ಫ್ಲೇಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೆಂಕಿಯಿಂದ ಸುಟ್ಕೊಳ್ಳೋದು. ಎರಡನೇದು ಕೆಮಿಕಲ್ ಬರ್ನ್ಸ್ ಅಂತ. ಕೆಮಿಕಲ್ ಬರ್ನ್ಸ್ ಅಲ್ಲಿ ಇಲ್ಲ, ಇದು ಕಾಮನ್ ಆಗಿ ಮನೆಗಳಲ್ಲಿ ಫಿನೈಲ್ ಯೂಸ್ ಮಾಡೋದು, ಇಲ್ಲ ಆಸಿಡ್ ಇಂದ ಬರ್ನ್ಸ್ ಆಗೋದು, ಅದು ಎರಡನೇ ರೀತಿ. ಮೂರನೇ ರೀತಿ ಎಲೆಕ್ಟ್ರಿಕ್ ಬರ್ನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಶಾಕ್ ಹೊಡೆದಿ ಬರ್ನ್ಸ್ ಆಗೋದು ಆ ಥರ. ಈಗ ನಾವು ಬರ್ನ್ಸ್ ಆದಾಗ ಏನ್ ಮಾಡ್ತೀವಿ ಅಂದ್ರೆ, ಈಗ ಮನೆಗಳಲ್ಲಿ ಎಷ್ಟು ನಾವು ಕ್ಯಾಶುಯಾಲಿಟಿಲಿ ಕೇಸಸ್ ನೋಡಿದಾಗ ಏನಾಗುತ್ತೆ ಅಂದ್ರೆ, ಟೂತ್ ಪೇಸ್ಟು ಇಲ್ಲ ಹಳದಿ ಇಲ್ಲ ಕಾಫಿ ಪೌಡರು ಇಂಥದನ್ನೆಲ್ಲ ಹಾಕೊಂಡು ಬರ್ತಾರೆ. ಇದೆಲ್ಲ ಮಾಡಬಾರ್ದು. ಮೇನ್ ಆಗಿ ಇಂಪಾರ್ಟೆಂಟು, ಇವಾಗ ಬೆಂಕಿ ಹತ್ಕೊಂಡಾಗ ಏನ್ ಮಾಡಬೇಕು, ಫಸ್ಟ್ ಏಡ್ ಮನೆಯಲ್ಲಿ ಅಂದರೆ ನೀರಲ್ಲಿ ಅದನ್ನ ನೆನೆಸ್ಬೇಕು. ನೀರಲ್ಲಿ ಅಂದ್ರೆ ಕೂಲ್ ವಾಟರ್ ಅಲ್ಲಿ, ಅಂದ್ರೆ ಅದು ಏನು ಬೆಂಕಿ ಶಾಖ ಇರ್ತದೆ ಮೈಯಲ್ಲಿ, ಅದು ಎಲ್ಲಾನು ಆ ನೀರು ಅದು ತನ್ನಲ್ಲಿ ತಗೊಂಡು ಆಚೆಗೆ ಹೋಗ್ಬೇಕು. ಆ ತರ ಮಾಡ್ಬೇಕು. ತಕ್ಷಣ ಬೆಂಕಿ ಹತ್ತಿಕೊಂಡು ಎಲ್ಲ ಆರಿಸಿದ್ಮೇಲೆ ಮೊದಲು ಮಾಡ್ಬೇಕಾಗಿರೋದು ಕೂಲಿಂಗ್. ತದನಂತರ ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಮಾಡಿದ್ರೆ ನಾವು ಆಸ್ಪತ್ರೆ